ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸವಿ ಮಾತು ಬರುತ್ತೆ ಅವೇ ವಚನಗಳು ಎಂದರೆ ತಲೆಯಲ್ಲಿ ಸದ್ವಿಚಾರ, ಎದೆಯಲ್ಲಿ ಸದ್ಭಾವ, ಕೈಯಲ್ಲಿ ಸತ್ಕಾರ್ಯ, ಬಾಯಲ್ಲಿ ಸವಿ ಮಾತನ್ನು ಮೂಡಿಸುವಂದರೆ ಈ ವಚನಗಳು. ಅಂತಹ ವಚನ ಸಾಹಿತ್ಯ ಆರಾಧಕರಾದಂತಹ ಎಸ್ ವಿ ಮಹಾದೇವ ಸ್ವಾಮಿಯವರ ಸ್ಮರಣೆ ಕಾರ್ಯಕ್ರಮಗಳಲ್ಲಿ ಬಂಧು ಬಳಗದರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದು ಈ ಒಂದು ಬಸವನನ್ನು ಮಾಡುವುದರ ಮುಖಾಂತರ ಆ ಒಂದು ಇರಲಿರುವಂತಹ ಆ ಒಂದು ಚೇತನಕ್ಕೆ ನಾವು ನುಡಿನವನ್ನು ಸಲ್ಲಿಸುವುದರ ಮುಖಾಂತರ ಅವರನ್ನು ಇಂದು ಜೀವಂತವಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ನುಡಿನಮನಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಪೂಜ್ಯ ಶ್ರೀ ಚನ್ನಬಸವ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಕೇಳಬೇಕು ಅಂತ ಮೈಸೂರಿನಿಂದ ನಾನು ಕೂಡ ಉತ್ಸುಕನಾಗಿ ಹೋಗಿದ್ದೆ. ನಮ್ಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಗಳ ಹಿಂದಿನ ಒಂದು ಗುರುಗಳಿದ್ದರು. ಹೀಗೆ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ಆ ಒಂದು ನುಡಿಯನ್ನ ಕೇಳಿ ಒಬ್ಬರು ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಆದಂತಹ ಅವರ ಮನೆಗೆ ಒಬ್ಬರು ಗುರುಗಳು ಹೋಗ್ತಾರೆ. ಗುರುಗಳು ಹೋದ ತಕ್ಷಣ ಅವರನ್ನು ತುಂಬಾ ವಿಶೇಷ ಭಕ್ತಿಯಿಂದ ಬರಮಾಡಿಕೊಂಡು ಅವರಿಗೆ ಪೂಜೆ ಪರಿಕರಗಳನ್ನ ಸಿದ್ಧಪಡಿಸಿ ಅವರಿಗೆ ಪೂಜೆಯನ್ನ ಮಾಡಿಸಿದಾಗ ಆ ಗುರುಗಳಿಗೆ ತುಂಬಾ ಖುಷಿಯಾಗುತ್ತೆ. ಆ ಮಹಿಳೆ ಅವರನ್ನು ಉಪಚರಿಸೋದನ್ನು ನೋಡಿ ಆಗ ಗುರುಗಳು ಕೇಳ್ತಾರೆ, ಅಮ್ಮ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅವ್ರು ಹೆಸರು ಹೇಳ್ತಾರೆ, ನಿನಗೆ ಎಷ್ಟು ವರ್ಷ ವಯಸ್ಸು ಅಂದಾಗ ನನ್ನ ವಯಸ್ಸು 2 ವರ್ಷ ಗುರುಗಳು. ಅವರಿಗೆ 42 ವರ್ಷ ಆಗಿರುತ್ತೆ, ಆದ್ರೆ ಹೇಳೋದು 2 ವರ್ಷ. ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನಿನ್ನ ಗಂಡನ ವಯಸ್ಸು ನನ್ನ ಗಂಡನ ವಯಸ್ಸು 1 ವರ್ಷ ಗುರುಗಳು. ನಿಮ್ಮ ಅತ್ತೆಯ ವಯಸ್ಸು ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು ಗುರುಗಳೇ. ನಿಮ್ಮ ಮಾವನ ವಯಸ್ಸು ನಮ್ಮ ಮಾವ ಎಂದು ಹೊಟ್ಟೆಯಿಂದ ಗುರುಗಳು. ಏನೀಗಂತ ಹೇಳ್ತಾ ಇದೆಯಲ್ಲ, ಇದನ್ನು ತಿಳಿಸಿ ಹೇಳಮ್ಮ ಅಂದಾಗ ಗುರುಗಳೇ ಹೀಗೆ ಬಸವ ಮಂಟಪದಲ್ಲಿ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಗಳ ರೀತಿ ಬಂದು ಒಂದು ಪ್ರವಚನವನ್ನ ನೀಡ್ತಾ ಇದ್ರು. ಅದಕ್ಕಿಂತ ಮೊದಲು ಹೇಗಿದ್ದೆ ಅಂದ್ರೆ, ನಾನು ನಮ್ಮ ಮನೆಗೆ ಯಾರೇ ಬರಲಿ ಅವರನ್ನ ಬೈದು ಕಳಿಸ್ತಾ ಇದ್ದೆ. ಯಾರು ಕೂಡ ನಮ್ಮ ಮನೆಗೆ ಸುಡಿತಾನೆ ಇರಲಿಲ್ಲ. ಮತ್ತೆ ನಮ್ಮ ಅಕ್ಕಪಕ್ಕದ ಸಂಬಂಧಿಕರ ಜೊತೆ, ನಂತರ ಜೊತೆ, ಮತ್ತೆ ಜನರ ಜೊತೆ ನಾನು ಬೆರೀತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬಾಯಿಗೆ ಬಂದು ಬೈತಾ ಇದ್ದೆ. ಯಾರು ಕೂಡ ನನ್ನನ್ನು ಕೂಡ್ತಾ ಇರಲಿಲ್ಲ. ಹಾಗೆ ನನ್ನ 40 ವರ್ಷಗಳ ವಯಸ್ಸನ್ನ ನಿಷ್ಪ್ರಯೋಜಕವಾಗಿ ಕಳೆದುಬಿಟ್ಟೆ. ಹಾಗೆ 2 ವರ್ಷಗಳ ಹಿಂದೆ ಪೂಜ್ಯ ಶ್ರೀಗಳು ಬಂದು ಜೀವನ ಅಂದ್ರೆ ಹೇಗಿರಬೇಕು ಅನ್ನೋದನ್ನು ಕಲಿಸ್ಕೊಂಡು, ಈಗ ಉದಾಹರಣೆಗೆ ನಾವೊಂದು 5,000 ರೂಪಾಯಿ ಮೊಬೈಲ್ ತಗೊಳ್ತೀವಿ ಅಲ್ಲ, ಮೊಬೈಲ್ ತಗೊಂಡು ಒಳಗೆ ಮ್ಯಾನ್ಯುವಲ್ ಇರುತ್ತೆ, ಹೇಗೆ ಬಳಸಬೇಕು, ಮೊಬೈಲ್ ಅನ್ನು ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದು ನಮ್ಮ ಮ್ಯಾನ್ಯುವಲ್ ಇರುತ್ತೆ. ಬೇಡ, ಒಂದು 20 ರೂಪಾಯಿನ ಡ್ರಾಪ್ಸ್ ತಗೋತೀವಿ, ಕಣ್ಣಿಗೆ ಹಾಕೋದು ಅಥವಾ ಬಾಯಿಗೆ ಹಾಕೋದು, ಒಂದು ಡ್ರಾಪ್ಸ್ ತಗೋತೀವಿ. ಡ್ರಾಪ್ಸ್ ತಗೊಳ್ಬೇಕಾದ್ರೂ ಕೂಡ ಒಂದು ಅಲ್ಲಿ ಮ್ಯಾನ್ಯುವಲ್ ಇರುತ್ತೆ, ನೋಡಿರ್ಬೋದು. ಬಿಳಿ ಚೀಟಿಯಲ್ಲಿ ಹೇಗೆ ಅದನ್ನು ಬಳಸಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಕೇವಲ 10 ರೂಪಾಯಿ 20 ರೂಪಾಯಿಂದ. ಆದ್ರೆ ನಮ್ಮ ಈ ಜೀವಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಬೆಲೆ ಕಟ್ಟಲಾದಂತಹ ಜೀವಕ್ಕೆ ಒಂದು ಮ್ಯಾನ್ಯುವಲ್ ಇರಬೇಕಾದ್ರೆ ಆ ಮ್ಯಾನ್ಯುವಲ್ಲೇ ನಮ್ಮ ಬಸವ ಚಿಂತನೆ ವಚನಗಳು. ಆ ವಚನಗಳನ್ನೇ ಏನ್ ಮಾಡಿದ್ರು ಪೂಜ್ಯರು ಹೇಳ್ಕೊಟ್ರು. ಏನಂತಂದ್ರೆ, ಮನೆಗೆ ಬಂದವರನ್ನು ಯಾವ ರೀತಿ ಉಪಚಾರವನ್ನು ಮಾಡಬೇಕು. ಈಗೆಲ್ಲ ತುಂಬಾ ಬದಲಾಗ್ಬಿಟ್ಟಿದೆ. ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ನಾನು ಬರ್ಬೋದಾ ಅಂತ ಅನುಮತಿಯನ್ನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಬರಬೇಕಿಲ್ಲ. ಆದ್ರೆ ಆಗಿಲ್ಲ. ಬಸವಣ್ಣ ಹೇಳ್ತಾರೆ, ಆ ವಚನವನ್ನು ಪೂಜ್ಯರು ಹೇಳ್ತಾರೆ. ಅವ್ರು ಹೇಳ್ತಾರೆ ಅಂದ್ರೆ, ಏನು ಬಂದಿರಿ ಅದು ನಿಂತರೆ ಎಂದರೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿನೆಂದರೆ ನೆಲ ಕುಳಿಕೊಳ್ಳುವುದೇ, ಒಡಲಿ ನುಡಿದರೆ ಶಿರ ಹೊಟ್ಟೆ ಹೇಳುವುದೇ, ಒಡಲಿಲ್ಲದಿದ್ದರೊಂದು ಒಡಲಿಲ್ಲದಿದ್ದರೆ ಮೂಢ ವೈಮನ ಮಾವನೆ ಕೂಡಲ ಸಂಗಮ ದೇವಾಲಯವನ್ನು ವಚನ
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅವುದವು ನೆನಬೇಕು, ನುಡಿಯೊಳಗಾಗಿ ನಡೆಯುತ್ತಿದ್ದರೆ ಪೂರ್ಣದ ಸಂಗಮ ದೇವನೆಂದು ಇವನಯ್ಯ ಅನ್ನೋ ಒಂದು ವಚನವನ್ನು ಹೇಳಿದ್ರು. ಆವಾಗಿಂದ ನಾವು ಆ ರೀತಿ ಬದುಕ್ತಾ ಇದ್ದೀವಿ. ನುಡಿಯುವಂತಹ ಮಾತುಗಳು ಒಂದು ವಿಶೇಷವಾಗಿ ಬರ್ತಾ ಇದ್ದೀವಿ. ಬಸವಣ್ಣನ ಮನದಲ್ಲಿ ಸ್ಮರಿಸಿಕೊಂಡು ಹಲವಾರು ಎಲ್ಲ 750 ಅಮರಗಳನ್ನು ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಲ್ಲಿ ಸ್ಮರಿಸಿಕೊಂಡು ದಿವ್ಯಾಂಗರಾದಂತಹ ಮಹಾದೇವ ಸ್ವಾಮಿಯವರ ಸಂಸ್ಮರಣಾ ಕಾರ್ಯಕ್ರಮ ಇವತ್ತು ಬಹಳ ಒಂದು ತುಂಬಾ ಸಂತೋಷದ ಒಂದು ಸಂಗತಿ ಅಂದ್ರೆ ಅನೇಕ ಜನ ಇವತ್ತು ಮಹಾದೇವ ಸ್ವಾಮಿಯವರ ಬಂಧುಗಳು ಮತ್ತು ನಮ್ಮ ಎಲ್ಲ ಭಕ್ತರು ಬಸವಭಕ್ತ ಶರಣರು ಪ್ರತಿ ತಿಂಗಳು ಬರ್ತಾರೆ. ಆದ್ರೆ ಪ್ರತಿ ತಿಂಗಳು ಬರೋದಕ್ಕಿಂತಲೂ ಕೂಡ ಡಬಲ್ ಈ ಸಂಖ್ಯೆ ಅದಕ್ಕಿಂತ 2-3 ಪಟ್ಟು ಹೆಚ್ಚಿನ ಜನ ತಗೊಂಡಿದ್ದೀರಿ. ಎಷ್ಟೋ ಜನ ಮೊದಲನೇ ಸಲನೇ ಬಸವಣ್ಣನ ನೋಡಿರ್ಬೋದು ಅಂತ ನನಗೆ ಅನಿಸ್ತದೆ. ತಾವೆಲ್ಲ ಬಸವರು ಬಹಳ ಜನ ಬಂದಿದ್ರಿ. ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಂಡಂತವರು ನಮ್ಮ ವಚನ ಕುಮಾರಸ್ವಾಮಿ ಅವರು ಮತ್ತು ಶಾಲೆ ಅವರು ದಂಪತಿಗಳು. ಜೋರಾಗಿ ಚಪ್ಪಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ನಮ್ಮ ಬಸವ ಕೇಂದ್ರದ ತಿರುಗಾವಲು ನಾಗರಾಜ್ ಅವರು, ನಮ್ಮ ಆತ್ಮೀಯ ಶರಣರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಜಾಗತಿಕ ನ್ಯಾಯ ಮಹಾಸಭಾ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯ ಶರಣರು. ಇದುವರೆಗೆ ಶಿವಮೊಗ್ಗದಿಂದ ಕೇಳಿದ್ರಿ. ಇನ್ನು ಅವರು ಟ್ರ್ಯಾಕ್ಟರ್ ಆಡಿಲ್ಲ. ಟ್ರ್ಯಾಕ್ಟರ್ ಆಡಿದ್ರೆ SP ಬಾಲಸುಬ್ರಹ್ಮಣ್ಯ, PB ಶ್ರೀನಿವಾಸ್, ಡಾಕ್ಟರ್ ರಾಜಕುಮಾರ್ ಕೊನೆಯಲ್ಲಿ ನಾವು ಮಾಡ್ತಾರೆ. ಎಲ್ಲ ನಮ್ಮ ಶರಣರು ಗೊತ್ತಿದೆ. ಜೋರಾಗಿ ಚಪ್ಪಾಳೆ ಮೂಲಕ ಅದು ಟ್ರ್ಯಾಕ್ ಆದ್ಮೇಲೆ ಹಾಡಿಗೆ ಬಂದ್ರೆ ಇನ್ನೊಂದ ವಚನ ಮೂಲಕ ಇನ್ನೊಂದು ಹಾಡಿಗೆ ಅವಕಾಶ ಕೊಡ್ತೀವಿ. ಶರಣದಂತ ಮಧುಮಾಧವರು ಮತ್ತು ಶಿವಸ್ವಾಮಿಯವರು, ರೇಣುಕಪ್ಪನವರು, ಬಿಡದಿ ರೇಣುಕಪ್ಪನವರು ಮತ್ತು ರಾಮಲಿ ಪಾಟೀಲ್ ಅವರು ಕೂಡ ಒಳ್ಳೆ ಗಾಯಕರು, ಖ್ಯಾತ ಸಾಧಕರು. ಇಷ್ಟೆಲ್ಲ ಜನ ಒಟ್ಟಿಗೆ ಇವತ್ತು ನಾವು ಸೇರಿರೋದು ನನಗೆ ಅನಿಸ್ತದೆ. ಅವರ ಮಾತಾಡಬೇಡಿ ಹೇಳಿ. ಇಷ್ಟೆಲ್ಲ ಜನ ಇವತ್ತು ಹಾಡು ಹೇಳ್ತಕ್ಕಂಥವ್ರು, ಗಾಯನ ಮಾಡ್ತಕ್ಕಂಥವ್ರು, ಪ್ರವಚನ ಮಾಡುವಂಥವ್ರು, ಅನುಭವದಲ್ಲಿರ್ತಕ್ಕಂಥವ್ರು ಒಂದೇ ದಿವಸ ನಾವೆಲ್ಲ ಕೂಡಿದೀವಲ್ಲ. ನಾವು ಇಷ್ಟು ಜನ ಒಂದು 5 ದಿವಸ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದು. ಅಷ್ಟರ ಮಟ್ಟಿಗೆ ಪ್ರವಚನಕಾರರು ಮಾತಾಡೋರೆಲ್ಲ ಇದ್ದಾರೆ. ಆದ್ರೆ ನಾವು ಕೇವಲ 2 ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಎಲ್ಲರೂ ಒಂದೊಂದು ಗಂಟೆ ಯಾವ ವಿಷಯ ಕೊಟ್ಟರು ಕೂಡ ಮಾತಾಡ್ತಕ್ಕಂಥ ಅಂತ ಶರಣರು ಇವತ್ತಿನ ದಿವಸ ನಮ್ಮ ಬಸವಣ್ಣನಲ್ಲಿದ್ದಾರೆ. ನಮ್ಮ ರಾಮಲಿಂಗಪ್ಪ ಪಾಟೀಲ್ ಅವರು ಬಹಳಷ್ಟು ಸುಂದರವಾಗಿ ವಚನಗಳನ್ನು ಮಾಡ್ತಾರೆ. ಶಿವವರು, ಶಿವಕುಮಾರ್ ಅವರು ಗಂಟೆ ಮಾತಾಡ್ತಾರೆ. ಒಳ್ಳೆ ಸಂಘಟಕರು. ಆದ್ರೆ ಸಮಯ ಬೇಗ ಮುಗಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಶರಣರು ನಮ್ಮ ಇದೀಗ ನಮ್ಮ ಈ ಜಮೀನು ದಾನ ಕೊಟ್ಟಿರ್ತಕ್ಕಂತಹ ದಾಸರಿಗಳಾದಂತಹ ರಾಮಪ್ಪನವರ ಪುತ್ರರಾಗಿರ್ತಕ್ಕಂಥ ಜಯರಾಮ್ ಬೆಂಗಳೂರಿನಲ್ಲಿರ್ತಾರೆ. ಅವರ ದಂಪತಿಗಳು ಕೂಡ ಈಗ ಆಗಮಿಸಿದ್ದಾರೆ. ಅವರಿಗೂ ಮಾದೇವಪ್ಪನವರ ಮಕ್ಕಳಿಗೆ ನಂದೀಶ್ ಅವರು, ಮಹೇಶ್ ಅವರು ಮತ್ತು ಅವರ ಸೊಸೆಯಂದ್ರು ಮಮತಾ ಮತ್ತು ಶರಣಿ ಜ್ಯೋತಿಯವರು, ಸುಧಾಕರ್ ಅವರು ಮತ್ತು ಶೋಭಾ ಅವರ ಮಕ್ಕಳು, ಹೆಣ್ಣುಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬಹಳ ದೊಡ್ಡ ಕುಟುಂಬ ಅದು. ಅವರ ಒಂದು ಸಂಸ್ಮರಣೆಯನ್ನು ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳಿದ್ದಾಗಿದ್ದಾರೆ. ತಾವೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಎಲ್ಲರೂ ಹೇಳಿ ಶರಣು ಶರಣಾರ್ಥಿ. ನೀವು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ನೀವು ಗಮನ ಕೇಳಿದ ಅಂತ ಗೊತ್ತಾಗುತ್ತೆ. ನೀವು ಹೇಳಿದ್ರೆ ನೀವು ಲೋಕದಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅಂತ. ತಾಯಿದ್ರೆ ಔಟ್ ಆಫ್ ನೆಟ್ವರ್ಕ್ ಕಾಲೇಜ್ ಏರಿಯಾದಾಗಿದ್ದೀನಿ ಅಂತ ಅರ್ಥ ಆಯ್ತು. ನಾವು ಇವತ್ತು ಈಗಾಗಲೇ ವಚನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೆಲವರು ಮಹಾತ್ಮರು ಅಥವಾ ಕಲ್ಯಾಣಗಳು ಕೂಡಿ ಇಂಥ ಶರಣರು ಕೂಡಿ ಅನುಭವ ಮಂಟಪದಿ ಮೇಲಿದ ಕಲ್ಯಾಣ. ಅನುಭವ ಮಂಟಪದಿ ಮೇಲಿದ ಕಲ್ಯಾಣ. ಇವನ ಕಲ್ಯಾಣ ನಪರ ಕಲ್ಯಾಣ. ಶರಣರು ಮೇಲಿನ ಕಲ್ಯಾಣ.
ಇದೇ ಬಸವ ಮಂಟಪ ದಾಳಿಂಬೆ ಎಲ್ಲ ಪಾದಯಾತ್ರೆ ಮಾಡ್ತಾರೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ, ಪ್ರಿಯನು ತೋರೆ ಬಸವೇ ಮನೆ. ಪ್ರಿಯನು ತೋರೆ ಬಸವೇ ಮನೆ. ನಾನು ಒಂದು ವಚನವನ್ನು ಹೇಳ್ಕೊಡ್ತೀನಿ. ಆ ವಚನವನ್ನು ನೀವೆಲ್ಲ ದೃಢೀಕರಿಸೋದ್ರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡೋಣ ಅಂತ ಹೇಳ್ತಾ, ಬೆಳಿಗ್ಗೆ ಹಾಸಿಗೆಯಲ್ಲಿದ್ದಾಗ ಯಾವ ವಚನ ಇರಬೇಕು ಅಂತ ಹೇಳಿದ್ರು. ನಮ್ಮ ದಿನಚರಿ ಕೂಡ ವಚನದಿಂದ ಆರಂಭ ಆಗುತ್ತೆ. ಬೆಳಿಗ್ಗೆ ಹಾಸಿಗೆಯಲ್ಲಿ ಎದ್ದ ತಕ್ಷಣ ಇನ್ನೊಂದು ವಚನವನ್ನ ಹೇಳಬೇಕಾಗುತ್ತೆ. ನನ್ನ ಜೊತೆ ಮನೆಗೊಳಿಸಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನವಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿನ್ನಿದ್ದೇನೆ ಕೂಡಲ ಸಂಗಮ ದೇವ. ಬೆಳಿಗ್ಗೆ ಎದ್ದ ತಕ್ಷಣ ಅವನ್ನ ಸ್ಮರಣೆ ಮಾಡ್ಕೊಂಡು ಎನ್ನ ವಾಮಕ್ಷೇಮ ನಿಂತುಕಣಪ್ಪ ಅಲ್ವಾ. ಎಷ್ಟೋ ಜನ ಹೋಗ್ತಾನೆ ಏನೇನೋ ಆಹುತರಾಗಿ ಕಾಲವಾಗಿರೋದನ್ನು ನೋಡ್ಬೋದು, ವಿಲೇಖರಾಗಿರೋದನ್ನು ನೋಡ್ಬೋದು. ಅದಕ್ಕೆ ಎಲ್ಲವೂ ನಾವು ಕಡಿಮೆ ಮಾಡೋದು. ಎನ್ನ ವಾಮಕ್ಷೇಮ ಎನ್ನ ಹಾನಿ ರೀತಿ ನನ್ನ ಅಭಿವೃದ್ಧಿ ಆಗ್ಬೋದಾ ಅಥವಾ ನಾಶ ಆಗೋದು ಎಲ್ಲ ಇದೆ. ನಾನು ಹೇಳಿಲ್ಲ ಎಲ್ಲ ಅಭಿವೃದ್ಧಿ ಆಗ್ಬೋದಾಗಿ ಏನಿಲ್ಲ, ಅವ್ನು ಕಾಪಾಡ್ತಾರೆ. ಅದು ಬೆಳ್ಳಿಗೆ ಕಾಯಿ ತಿನ್ನುತ್ತೆ, ಇದು ಕುಂಬಳಕಾಯಿ ಬೆಳುತ್ತೆ, ಸೋರೆಕಾಯಿ ಬೆಳುತ್ತೆ. ಆ ಸೋರೆಕಾಯಿ ಆಗ್ಬೋದು ಅಥವಾ ಕುಂಬಳಕಾಯಿ ಆಗ್ಬೋದು, ಬೆಳ್ಳಿಗೆ ಭಾರ ಆಗುತ್ತಾ ಆಗೋದಿಲ್ಲ. ಆದರೆ ನಾನು ಕೂಡ ನಿಮಗೆ ಭಾರ ಆಗುತ್ತಾ, ನೀನು ನನ್ನನ್ನು ಕಾಪಾಡುವಂತ ಹೇಳಿ ಈ ವಚನವನ್ನು ಹೇಳುವುದರ ಮುಖಾಂತರ ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಈ ಒಂದು ಬಸವ ನಮನವನ್ನ ನುಡಿನಮನವನ್ನ ಪೂಜ್ಯ ಶ್ರೀ ಮಹಾದೇವ ಸ್ವಾಮಿಯವರ ದಂಪತಿಗಳಿಗೆ ಅರ್ಪಿಸುವುದರ ಮುಖಾಂತರ ನನ್ನ ನುಡಿಗೆ ವಿರಾಮವನ್ನು ಹೇಳ್ತಾ, ಹೊರಗುವೆ ನಾನು ಹೊರಗುವೆ ಮುಂದೆ ಹೊರಗುವ ವಿಶ್ವವು ನನ್ನಯಾಗಿದ್ದೆ, ಅವರು ಬರೆಂದನೆ ಎಲ್ಲರೂ ಬಂದೆ, ಎಲ್ಲರಿಗೂ ಬರುವ ಒಬ್ಬನೇ ತಂದೆ, ಬರುವೆನೋ ಬರುವೆನೋ ಗುಡಿಯನ್ನು ಬೆಳಗಿ ಬಸವಣ್ಣ ಬೆಳಗ್ಗೆ ಎಲ್ಲಾಗಿ ಬಂದೆ, ಭಾರತದನ್ನ ಸುತ್ತಾಡಿ ಬಂದೆ ಅಂತ ಹೇಳ್ತಾ, ಇವತ್ತು ಬಸವನ ಬೆಳಕು ನಿಮ್ಮ ಗ್ರಾಮದಲ್ಲಿ ಅಲ್ಲಾಡ್ತಾ ಇದೆ. ಈ ಬಸವನ ಬೆಳಕಿನಲ್ಲಿ ನಿಮ್ಮ ಜೀವನವನ್ನ ವಿಶೇಷವಾಗಿ ನಡೆಸಿಕೊಂಡು ಹೋಗುತ್ತಿರುವಂತಹ ಸೌಭಾಗ್ಯವಂತರು ನೀವಾಗಿ ಅಂತ ಹೇಳ್ತಾ, ಈ ಒಂದು ಸ್ಥಳಕ್ಕೆ ನಮ್ಮನ್ನ ಕರೆಸಿ ಈ ಒಂದು ವಿಮಾನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಹಿರಿಯರಾದಂತಹ 89 ವರ್ಷ ವಯಸ್ಸಾದರೂ ಕೂಡ 18 ವರ್ಷದ ಯುವಕರ ರೀತಿ ಓಡಾಡ್ತಾ ಇರುವಂತಹ ವೇಣುಗೋಪಾಲರಿಗೆ ಮತ್ತೆ ಈ ಒಂದು ಬಸವ ಮಂಟಪ ಎಲ್ಲರೂ ಅವರ ನುಡಿಗಳ ಮುಖಾಂತರ ಕಾರ್ಯಕರ್ತರಾದಂತಹ ಪೂಜ್ಯ ಶ್ರೀ ಚನ್ನಬಸವಣ್ಣ ಸ್ವಾಮೀಜಿಯವರಿಗೆ ಭಕ್ತಿಯಿಂದ ಪ್ರೀತಿಯಿಂದ ಆಲಿಸಿದಂತಹ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ವಂದನೆಗಳಿಗೆ ಗ್ರಾಮವನ್ನೇ ಹೇಳ್ತಾ ಇದ್ದೇನೆ. ಕನಕಪುರದ ಚಿಕ್ಕಣ್ಣಯ್ಯ ಒಂದು ಸಂಸ್ಮರಣೆ ಕಾರ್ಯಕ್ರಮ ಇತ್ತು ಕಳೆದ ತಿಂಗಳು. ಅವತ್ತು ಆಲಮಪ್ರಭುದೇವರು ಅಕ್ಕಮಾದೇವಿ ಅವರು ಕಾಸ್ಟ್ಯೂಮ್
ದಿನ ಅದೇ ಸೀರೆ ಬಿಳಿ ಸೀರೆ ಮತ್ತು ಸ್ಯಾಕ್ ಹಾಕೊಂಡು ಅಷ್ಟೇ ಮಾಡಿದ್ರು. ನಾನು ಮಾದೇವಪ್ಪರ ಒಂದು ಸಂಸ್ಮರಣೆ ದಿವಸ ನೀವೆಲ್ಲ ಕಾಸ್ಟ್ಯೂಮ್ಸ್ ಡ್ರೆಸ್ ಹಾಕೊಂಡು ಮಾಡುವಂತ ತೀರ್ಮಾನ ಹೇಳಿದ್ರೆ ಅವರು ಎಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ದಿವಸ ಸ್ಥಳೀಯರು ತಮ್ಮ ಒಂದು ಕೆಲಸದಲ್ಲಿ ತಾವೆಲ್ಲರೂ ಮಾಡಿದ್ದಾರೆ. ನಾವು ಅಕ್ಕನಾಗರ ಮಹಿಳಾಗಣದ ಒಂದು ಕ್ರಾಂತಿ ಗಂಗೋತ್ರಿ ಮಹಿಳಾಗಣ ಅಂತ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಕ್ಕನಾದೇವಿ ಆಗಿದ್ದ ತಾಯಿಯವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಅಲ್ಲಮ್ಮ ಪ್ರಮುಖ ಪಾತ್ರದಲ್ಲಿ ಇರ್ತಕ್ಕಂತಹ ಶರಣೆ ಉಮಾದೇವಿಯವರು ಮತ್ತು ಬಸವೇಶ್ವರ ಪಾತ್ರ ಮಾಡಿರ್ತಕ್ಕಂತಹ ಶರಣೆ ಅಂಬಿಕ ಅವರು ಎಲ್ಲ ಶರಣೆಗಳಲ್ಲಿ ಬಹಳ ಚೆನ್ನಾಗಿ ಒಟ್ಟಿಗೆ ಮಾಡಿಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೀಗ ಮಾದೇವಪ್ಪನವರ ಕುಟುಂಬದ ವತಿಯಿಂದ ನಮ್ಮ ಬಸವಣ್ಣನ ಪರವಾಗಿ ಎಲ್ಲರಿಗೂ ಶಾಲೆಯನ್ನು ಹೊಂದಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಶ್ರೀಮತಿ ಶಾಂತಾ ಶ್ರೀಕಂಠಯ್ಯವರು ಶ್ರೀಮತಿ ಸುಮಾ ಶಿವಾನಂದರವರು ಶ್ರೀಮತಿ ರುದ್ರಾಂಬಿಕಾ ರೇವಣ್ಣರವರು ಶ್ರೀಮತಿ ಉಮಾ ಜಯದೇವರವರು ಶ್ರೀಮತಿ ಅಂಬಿಕಾ ಮಹೇಶ್ ಅವರು ಶ್ರೀಮತಿ ಲಕ್ಷ್ಮೀ ಡಾಕ್ಟರ್ ಬಸವರಾಜ್ ಅವರು ಶ್ರೀಮತಿ ರಾಜೇಶ್ವರಿ ಸುಜ್ಞಾನ ಶ್ರೀಮತಿ ರಾಜೇಶ್ವರಿ ಸುಜ್ಞಾನ ಪ್ರಭು ರಾಜೇಶ್ವರಿ ಸುಜ್ಞಾನ ಪ್ರಭುವರು ಏಕತ್ವ ವಹಿಸಿಕೊಂಡು ಅಕ್ಕನಾದೇವಿ ಪಾತ್ರ ಮಾಡಿದ್ದಾರೆ. ಎಲ್ಲ ಅವ್ರ ತಂಡದವರಿಗೆ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಕಲ್ಯಾಣಕ್ಕೆ ಹೋಗು ಅಲ್ಲಿ ನಡೆಯುವ ಪರೀಕ್ಷೆಗೆ ಒಳಗಾಗುತ್ತಾರೆ. ಆ ಒಂದು ಸಂದರ್ಭವನ್ನು ನಾವು ಇವತ್ತು ರೂಪಕದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಒಂದು ರೂಪಕದಲ್ಲಿ ಗಂಗಾಂಬಿಕೆ ಪಾತ್ರದಲ್ಲಿ ಶ್ರೀಮತಿ ಲಕ್ಷ್ಮೀ ಬಸವರಾಜ್ ಅವರು, ಗಂಗಾಂಬಿಕೆ ಪಾತ್ರದಲ್ಲಿ ಶ್ರೀಮತಿ ಸುಮಾ ಶಿವಾನಂದರವರು, ನಾಗರಾಂಬಿಕೆ ಪಾತ್ರದಲ್ಲಿ ಶ್ರೀಮತಿ ರುದ್ರಾಂಬಿಕಾ ರೇವಣ್ಣನವರು, ನಾನು ಶ್ರೀಮತಿ ರಾಜೇಶ್ವರಿ ಸುಜ್ಞಾನ ಪ್ರಭು, ಅಕ್ಕ ಮಹಾದೇವಿ ಪಾತ್ರದಲ್ಲಿ ಇವರು ಅಲ್ಲಮ್ಮ ಪ್ರಭು ಪಾತ್ರದಲ್ಲಿ ಶ್ರೀಮತಿ ಉಮಾ ಜಯದೇವರವರು, ಶ್ರೀಮತಿ ಶಾಂತಾ ಶ್ರೀಕಂಠಯ್ಯ ಅವರು ಕಿನ್ನರಿ ಬೊಮ್ಮಯ್ಯನ ಪಾತ್ರದಲ್ಲಿ ಮಾಡಿದ್ದಾರೆ. ಶ್ರೀಮತಿ ಅಂಬಿಕಾ ಮಹೇಶ್ ಅವರು ಬಸವಣ್ಣನ ಪಾತ್ರದಲ್ಲಿದ್ದಾರೆ. ಈ ಒಂದು ರೂಪಕದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಆಶೀರ್ವದಿಸಬೇಕೆಂದು ತಮ್ಮನ್ನೆಲ್ಲರಿಗೂ ಹೇಳಿಕೊಳ್ಳುತ್ತೇನೆ. ತಾಳು ತಾಳು ಮಹಾದೇವಿ ನನ್ನ ಮಾತನ್ನು ಆಲಿಸು. ಆಗೋ ಅಲ್ಲಿ ನೋಡು, ದಂಪತಿಗಳಿಬ್ಬರು ನೀರಿನಲ್ಲಿ ಚೆಲ್ಲಾಟ ಮಾಡುತ್ತಾ ಹೇಗೆ ಆನಂದಭರಿತರಾಗಿದ್ದಾರೆ. ಇಂದು ನೀನು ಧಿಕ್ಕರಿಸಿದೆಯೋ ನಾಳೆ ಪಶ್ಚಾತ್ತಾಪ ಪಡಬೇಕಾಗುವುದು. ನಿನ್ನ ಎಚ್ಚರಿಕೆಗೆ ನನ್ನ ಧನ್ಯವಾದಗಳು. ನನಗೆ ಯಾವ ಚಿಂತೆ ಇಲ್ಲ. ನನಗೇನಿದ್ದರೂ ನನ್ನ ಲಿಂಗ ಪೂಜೆಯ ಚಿಂತೆ, ನನ್ನ ಭಕ್ತರ ಚಿಂತೆ, ನನ್ನ ಆದ್ಯರ ಚಿಂತೆ, ಚನ್ನಮಲ್ಲಿಕಾರ್ಜುನನ ಚಿಂತೆ, ಲೋಕದ ಚಿಂತೆ ನನಗೆ ಕೈಯ. ಸರಿ ಸರಿ ಸುಂದರಿ, ನೀನೇನು ಬಿಡುತ್ತಿರುವೆ ಎಂದರೆ ಈ ನಮ್ಮ ಶರೀರವು ನಮ್ಮ ಈ ದೇಹವು ಸೇವೆಯಲ್ಲಿ ಸಮಯ ಬೇಕು. ಕೈಗಳು ಮಕ್ಕಳ ಪಾಲನೆ ಪೋಷಣೆಯಲ್ಲಿ, ಪತ್ನಿಯ ಪಾದ ಸೇವೆಯಲ್ಲಿ ಸಾರ್ಥಕವಾಗಬೇಕೆಂದು ಹೇಳುತ್ತಿವೆ ಅಲ್ಲವೇ? ಕುದುರೆ ಮುಗ್ಗರಿಸಿತೆಂದು ಯುದ್ಧದಲ್ಲಿ ಕುದುರೆ ಮುಗ್ಗರಿಸಿತೆಂದು ಕಾಲನ್ನು ಕತ್ತರಿಸಲಾಗಿದೆ. ಮೊದಲು ನಿನ್ನ ಮನಸ್ಸಿನಲ್ಲಿರುವ ದೌರ್ಬಲ್ಯವನ್ನು ಜಯಿಸು. ಕಾಮವನ್ನು ಜಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಈಗ ನಾನು ಕೂಡ ಧರ್ಮದ ಹಾದಿಯಲ್ಲೇ ನಡೆಯುತ್ತಿದ್ದೇನೆ. ನಾವಿಬ್ಬರು ಸತಿಪತಿಗಳಾಗೋಣ. ಸುಮ್ಮನೆ ಒಪ್ಪಿಕೋ. ಬೇಡ ಬೇಡ, ಇದು ಸಲ್ಲದು. ನೀನು ಶರಣರ ಸಂಘವನ್ನು ಸೇರು. ನಿನ್ನ ಬುದ್ಧಿ ಸಂಕಲ್ಪವಾಗುವುದು. ನಿನಗೆ ಶರಣಾರ್ಥಿ, ನನಗೆ ಜಾಗ ಬಿಡೋಣ.
ಅದೇ ರೀತಿ ಶರಣರಂತಹ ಶರಣದ ಪತಿಗಳಂತಹ ವಚನಕುಮಾರ ಸ್ವಾಮೀಜಿಯವರಿಗೆ ಅಣ್ಣನವರಿಗೆ ಶರಣದ ನಂದೀಶ್ ಅಣ್ಣವರು ಮಹೇಶ್ ಅಣ್ಣವರಿಂದ ಶರಣ ಹೊಂದಿಸಿ ಸತ್ಕರಿಸಬೇಕಾಗಿದೆ. ಓಂ ಶ್ರೀ ಶರಣ ತಾಯಿ ಮಮತಾಕನವರಿಂದ ಶರಣ ತಾಯಿ ರೂಪಕ್ಕನವರಿಗೆ ಮಾಲೆಯನ್ನು ಹಾಕಿ ಸ್ವಾಗತ ಮಾಡಿಕೊಡುವಂತಹ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ ಮಹಾದೇವ್. ನಾಗರವರಿಗೆ ಸಂತೋಷವಾಯಿತು. ಹಾಗೆ ಅವರ ಜೊತೆ ಅವರ ಶ್ರೀಮತಿಯವರು ಕೂಡ ಕೈ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಬೇಕಾದ್ರೆ ಅವರು ಕೂಡ ಕಾರಣ. ಅವರಿಬ್ಬರು ಕೂಡ ನಾನು ಇವರಿಗೂ ಕೂಡ ಶರಣಾರ್ಥಿಗಳ ಮತ್ತೆ ಅವರ ಸುಪುತ್ರಿ ಸುಧಾ ಮತ್ತೆ ಶರಣೆ ಶರಣೆ ಶೋಭಾ ಅವರು ಕೂಡ ಈ ದಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬಂದಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಅವರು ಕೂಡ ತಂದೆಯ ಒಂದು ಸ್ಮರಣಾ ಕಾರ್ಯದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ಕುಟುಂಬ ಸಮೇತ ಸುಪುತ್ರಿಯರು ಎಲ್ಲರೂ ಸೇರಿ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಕೂಡ ಜಗತ್ತಿನಲ್ಲಿ ಸ್ತ್ರೀಯರು ತಮ್ಮ ಹಾವ ಭಾವ ಶೃಂಗಾರಗಳಿಂದ ಪುರುಷರ ಮನಸ್ಸನ್ನು ಸೆಳೆಯುವುದನ್ನು ನಾನು ಕಂಡಿದ್ದೆ. ಆದರೆ ಈಗ ಬರೋದ್ರಿಂದ ಪ್ರದರ್ಶನವನ್ನು ಮಾಡುತ್ತಾ ಪುರುಷರ ಮನಸ್ಸಿನಲ್ಲಿ ವಿಕೃತಿಯನ್ನು ಉಂಟು ಮಾಡುತ್ತಿರುವುದನ್ನು ನಾನು ಇದೇ ಮೊದಲ ಬಾರಿಗೆ ಕಂಡಿದ್ದೇನೆ. ಚನ್ನಮಲ್ಲಿಕಾರ್ಜುನ ಮೂಲದ ಈ ಕಾರ್ಯದಲ್ಲಿ ಇನ್ನಾವ ಆಸೆ ಆಕಾಂಕ್ಷೆಗಳು ಸ್ಥಳವಿಲ್ಲ. ಆ ಚನ್ನಮಲ್ಲಿಗೆ ಗುರು ಸಾಕ್ಷಿ ನೀನಾರಾಯಣ ಮಹಾದೇವಿ